ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸ್ವಲ್ಪ ಚಿಲ್ಲರೆ ಕಾಸು ನಮ್ಮ ಒಡವೆಗಳು ಇದರೊಳಗಡೆ ಇಟ್ಕೊಂಡಿದ್ದೆ ಇದು ಈ ಕಡೆ ಅಂಟ್ಕೊಳಕ್ಕೆ ಚಾನ್ಸ್ ಇಲ್ಲ, ಲೈಟು ಇದಾಗಿರೋದು ಅಂತ ಪಕ್ಕದ ಮನೆಯವ್ರು ಬಂದು ಹೇಳಿದ್ರು. ಬಂದು ನೋಡೋಪಟ್ಟಿಗೆ ನನಗೆ ಅನುಮಾನ ಬಂದು ಇದು ಯಾವಾಗ ಲಾಕ್ ಓಪನ್ ಆಗಿತ್ತು, ಅವರ ಪರ್ಸ್ ಯಾವಾಗಿಲ್ಲ ಅವಾಗ ಇದು ಯಾರೋ ಮಾಡಿರೋದು ಫಸ್ಟು ಅಂತ ಬಾಕಿ ಬೀಗ ಅದು ಬೀಗ ಹಾಕಿರೋ ಬೀಗ ಹಂಗೆ ಇತ್ತು. ಬೀಗ ಇಟ್ಟಿಲ್ಲ ನನಗೆ ಮನೆ ಬೀಗ ಗಾಡಿ ತಗೋದೆ, ಮನೆ ಬೀಗ ಸಿಕ್ಕಿಲ್ಲ. ಅವನ ಅಪ್ಪ ಒಂದು ದಿನ ಹೇಳಿದ್ ನಾನು ಅದ್ರಾಗ ಎಲೆಕ್ಟ್ರಿಕ್ ಇರುತ್ತೆ ಅಂತ, ಅದನ್ನ ಅದರಲ್ಲಿ ಬೀಗ ಯಾವಾಗ ಲಾಕ್ ಓಪನ್ ಆಗಿತ್ತಲ್ಲ, ಇದು ಸಾಮಾನ್ಯ ಲಾಕ್ ಓಪನ್ ಆಗಲ್ಲಪ್ಪ. ಈಗ ನನ್ನ ತಾನೆ ಕತ್ತಾಗ ನಮ್ಮ ಕಲಿಸಿ ಸ್ಕೂಲ್ಗೆ ಅವಾಗ ಖುಷಿದ್ರು ಅವನು. ಒಂದು ವರ್ಷ ಆಯಿತು, ಒಂದು ವರ್ಷದಿಂದ ಬೆಳಗ್ಗೆ ಇತ್ತು. ಏನೇನು ನಾನು ಹಾಕೋಬಿಡ್ತಾ ಇದ್ದೀನಿ, ಮಾಡ್ಕೊಳ್ಳೋದು ಹಾಕೋಬೇಡ ಅವಲ್ಲ ಯಾಕೆ ಇವತ್ತು ನಾವು ಈಗಾಗಲೇ ನಾವು ಮೇ 1ನೇ ತಾರೀಕಿಂದಲೇ ಕುಡಿಯೋ ನೀರಿನ ಅದಾಲತ್ ಸಭೆಗಳನ್ನು ರಾಷ್ಟ್ರದ ಕಾಲ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತು ಸಹ ನಾವು ಕುಂಡಳ್ಳಿ ಗ್ರಾಮ ಪಂಚಾಯತಿಯ ಪುತ್ತೂರು ಗ್ರಾಮದಲ್ಲಿ ಈ ಕುಡಿಯೋ ನೀರಿನ ಅದಾಲತ್ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಮುಖ್ಯ ಉದ್ದೇಶ ಇಷ್ಟೇ, ಗೌರವಾನ್ವಿತ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಗೌರವಾನ್ವಿತ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ಟಾಸ್ಕ್ ಫೋರ್ಸ್ ಸಭೆಗಳನ್ನು ಮಾಡಿದ್ದಾರೆ. ಅವರೆಲ್ಲರ ಮುಖ್ಯ ಉದ್ದೇಶ ಈ ಬೇಸಿಗೆ ಕಾಲದಲ್ಲಿ ನಾವು ಕುಡಿಯೋ ನೀರನ್ನು ಎಲ್ಲಿಯೂ ಸಹ ಕುಡಿಯೋ ನೀರು ಸಮಸ್ಯೆ ಉದ್ಭವ ಆಗಬಾರ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಈ ಅದಾಲತ್ ಅಂದರೆ ಇಲ್ಲೇ ಸ್ಥಳೀಯವಾಗಿ ನೀವು ಏನು ಸಮಸ್ಯೆ ಹೇಳ್ತೀರೋ ಆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಇಲ್ಲೇ ಸ್ಥಳದಲ್ಲೇ ಪರಿಹಾರ ಮಾಡೋದೇ ಈ ಕುಡಿಯೋ ನೀರಿನ ಅದಾಲತ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಈಗ ನಿಮಗೆಲ್ರಿಗೂ ಒಂದು ಸಿಹಿ ಸುದ್ದಿ ಏನು ಅಂದರೆ, ಈಗ ಆಲ್ರೆಡಿ ನಿನ್ನೆ ಮೊನ್ನೆ ಶಾಸಕರನ್ನ ನಾವೆಲ್ಲ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಾವು BO ಮತ್ತು ವಾಟರ್ ಸಪ್ಲೈ ಮತ್ತು PDO ಎಲ್ಲರೂ ಹೋಗಿದ್ವಿ. ಇಲ್ಲಿ ಸುಮಾರು ಖಾಸಗಿ ಕೊಳವೆ ಬಾವಿಯಿಂದ 4 ಊರಲ್ಲಿ ನಾವು ನೀರನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಚಿಕ್ಕೂರು ಆಗಿರ್ಬೋದು, ಚಿಕ್ಕಪುರ ಆಗಿರ್ಬೋದು, ಬುಕ್ನಳ್ಳಿ ಆಗಿರ್ಬೋದು. ಈಗ ಆಲ್ರೆಡಿ 2 ಹಳ್ಳಿಯನ್ನು ನಾವು ಸಾಲ್ವ್ ಮಾಡಿದ್ವಿ ಅಂತೇಳಿ PDO ಅವರು ಹೇಳೋದು. ಈಗಲೂ ಮೊನ್ನೆ ಶಾಸಕರು ಮುತುವರ್ಜಿ ವಹಿಸಿ ಇವತ್ತು ಬೋರ್ವೆಲ್ಲನ್ನು ಕಳಿಸಿದ್ದಾರೆ. ನಮ್ಮ ಬುಕ್ನಳ್ಳಿ ಮತ್ತು ಚಿಕ್ಕೂರು ಮಧ್ಯ ಒಂದು ಒಳ್ಳೆ ಪಾಯಿಂಟ್ ಅನ್ನು ಅಲ್ಲಿ ಸ್ಥಾಪನೆ ಮಾಡ್ತಾ ಇದೆ. KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಲ್ಲಿ ರಾಜೀವ್ ಗಾಂಧಿ ಅವರ ಪುತ್ರಿಯನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಕಾರ್ಪೊರೇಷನ್ ಅಲ್ಲಿ ಇಂದಿರಾ ಗಾಂಧಿ ಅವರ ಪುತ್ರಿಯನ್ನು ಸ್ಥಾಪನೆ ಮಾಡ್ತಾರೆ. ಪ್ರಶ್ನೆ ಇರೋದು, APMCಗೆ ಜವಾಹರಲಾಲ್ ನೆಹರೂಗೆ ಏನು ಕನೆಕ್ಷನ್ ಇದೆ? ಪ್ರಶ್ನೆ ಇರೋದು, KMF ಮತ್ತೆ ರಾಜೀವ್ ಗಾಂಧಿ ಅವರಿಗೆ ಏನು ಕನೆಕ್ಷನ್ ಇದೆ? ಪ್ರಶ್ನೆ ಇರೋದು, ಇಂದಿರಾ ಗಾಂಧಿ ಅವರಿಗೆ ಮತ್ತೆ ಕಾರ್ಪೊರೇಷನ್ಗೆ ಏನು ಕನೆಕ್ಷನ್ ಇದೆ? ನೀವು ಯಾರ್ದಾದ್ರೂ ಸ್ಟ್ಯಾಚ್ಯೂ ಹಾಕದೇ ಆದರೆ APMCಯಲ್ಲಿ ಡಾಕ್ಟರ್ MS ಸ್ವಾಮಿನಾಥ ನಾರಾಯಣ ಅವರ ಪುತ್ಲಿಯನ್ನು ಹಾಕ್ತಾರೆ. ಯಾರು ಒಂದು ಗ್ರೀನ್ ರಿವಲ್ಯೂಷನನ್ನು ತಗೊಂಡು ಬಂದರು, ಯಾರಿಗೆ ಪದ್ಮಭೂಷಣ್ ಪದ್ಮವಿಭೂಷಣ್ ಅತಿ ಹೆಚ್ಚಿನ ಒಂದು ಹೈಯೆಸ್ಟ್ ಅವಾರ್ಡ್ಸ್ಗಳಿಂದ ಅವರಿಗೆ ಹಾನರ್ ಮಾಡಿದ್ರು. ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ್, ಪದ್ಮವಿಭೂಷಣ್. ಯಾರು ನಿಜವಾಗ್ಲೂ ಗೋಧಿ ಮತ್ತು ಅಕ್ಕಿ
ಒಂದು ಒಳ್ಳೆ ಕ್ವಾಲಿಟಿ ಇದು ಮಾಡಿ ಈಲ್ಡ್ ಮಾಡಿ ಇಡೀ ನಮ್ಮ ದೇಶಕ್ಕೆ ರೈತರಿಗಷ್ಟೇ ಅಲ್ಲ ದೇಶದ ಜನರಿಗೆ ಅನುಕೂಲ ಮಾಡಿಕೊಡೋ ಥರ ಮಾಡಿದವ್ರು ಅವರು. ಮಾಡಂಗೆ ಇತ್ತು ಅಂತಂದರೆ ರೈತರದ್ದು ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ ಅಥವಾ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಮೂರ್ತಿಯನ್ನು ಸ್ಥಾಪನೆ ಮಾಡಿ. KMF ಅಲ್ಲಿ ರಾಜೀವ್ ಗಾಂಧಿ ಅವ್ರದ್ದು ಏನು ಕೊಡುಗೆ ಇದೆ? ಅಲ್ಲಿ ನೀವು ಸ್ಥಾಪನೆ ಮಾಡಂಗೆ ಇತ್ತು ಅಂತಂದರೆ ಡಾಕ್ಟರ್ ವರ್ಗೀಸ್ ಕೊರಿಯನ್ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ. ಯಾರು ವೈಟ್ ರಿವಲ್ಯೂಷನನ್ನು ತೊಗೊಂಡು ಬಂದರು, ಯಾರು ಶ್ವೇತ ಕ್ರಾಂತಿಯನ್ನು ತೊಗೊಂಡು ಬಂದರು. ಈಸ್ ದ ಕೋ-ಫೌಂಡರ್ ಆಫ್ ಅಮೂಲ್. ಅಷ್ಟೇ ಅಲ್ಲ, ಅವರಿಗೂ ಸಹ ಪದ್ಮಭೂಷಣನ್ನು ಕೊಟ್ಟಿದ್ರು, ಪದ್ಮವಿಭೂಷಣನನ್ನು ಕೊಟ್ಟಿದ್ರು. ಹೀ ಈಸ್ ದ ಒನ್ ಹೂ ಗಾಟ್ ಈಸ್, ಅವರಿಗೆ ಡೈರಿ ಇಂಜಿನಿಯರ್ ಅಂತಲೂ ಕರಿತಾ ಇದ್ರು. ಅಲ್ಲಿ ಮಾಡಿದರೆ ಅದೇನೋ ಒಂದು ಸ್ಫೂರ್ತಿ, ನಿಜವಾಗ್ಲೂ ಅವ್ರು ಮಾಡಿದ್ದಕ್ಕೆ ಒಂದು ಅವರಿಗೆ ನಮ್ಮ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ಬೋದು. ಕಾರ್ಪೊರೇಷನಲ್ಲಿ ಡಾಕ್ಟರ್ ನಾಜೀರ್ ಸಾಬ್ ಅವರು ಕೊಡುಗೆ ಭಾಳ ಇದೆ. ಯಾರು ಡಿಸೆಂಟ್ರಲೈಸ್ ಮಾಡಿದ್ರು ಎಲ್ಲ ಅಧಿಕಾರಗಳನ್ನು ರೂರಲ್. ನೀರ್ ಸಾಬ್ ಅಂತಲೂ ಅವ್ರಿಗೆ ಕರಿತಾ ಇದ್ರು. ಅಷ್ಟೇ ಅಲ್ಲ, ನರಸಿಂಹ ಮೂರ್ತಿಯವರು ಅವಾಗ ಯಾರು 74th ಅಮೆಂಡ್ಮೆಂಟ್ ಆ್ಯಕ್ಟನ್ನು ತೊಗೊಂಡು ಬಂದಿದ್ದಾರೆ. ಮುನ್ಸಿಪಾಲ್ಟಿ ಆ್ಯಕ್ಟನ್ನು ಅವರು ತೊಗೊಂಡು ಬಂದರು, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟೇಟ್ ಎಲೆಕ್ಷನ್ಸ್. ಮಾಡಂಗೆ ಇತ್ತು. ಕೌದಳ್ಳಿ ಇವರು ನಿವೃತ್ತಿ ಸರ್ಕಾರಿ ಅಧಿಕಾರಿಗಳು. ಆರ್ ಸಿದ್ದಪ್ಪಾಜಿ ನಿವೃತ್ತ ಕಾರ್ಯ. ಸರ್ ಹಂಗೆ ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ ಅಣ್ಣ, ಈ ಕಡೆ ನೋಡಿ. ನಾಗರಾಜು ಸ್ವಾಮಿಗಳು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಕೌದಳ್ಳಿ. ಆರ್ ಬಿಸ್ಲಯ್ಯ ನಿವೃತ್ತ ಆಹಾರ ನಿರೀಕ್ಷಕರು. ಆರ್ ಬಿಸ್ಲಯ್ಯ ಅವರು ನಿವೃತ್ತ ಆಹಾರ ಆಹಾರವನ್ನು ಮಾಡ್ಕೊಂಡಿದ್ದೀವಿ ಕೌದಳ್ಳಿ. ಸರ್ ಈ ಕಡೆ ನೋಡಿ ಸರ್, ಈ ಕಡೆ. ರಾಮಂಜಯ ಗ್ರಾಮದ ರಾಮಂಜಯ ಅವರು ಮುಖಂಡರು, ದಯಮಾಡಿ ಬರಬೇಕು. ಓಕೆ ಸರ್. ಕೌದಳ್ಳಿ ಗ್ರಾಮ ನಾನು ಹೇಳ್ತಾರೆ ಕೌದಳ್ಳಿದು ಬರುತ್ತೆ. ದಯಮಾಡಿ ಬನ್ನಿ ಸರಿ ಬನ್ನಿ. ನೆಕ್ಸ್ಟ್ ನಾಗಣ್ಣ ರಂಗಸ್ವಾಮಿ ಹುತ್ತೂರು, ಚಿಕ್ಕ ಈ ಕಡೆ ನೋಡಿ, ಈ ಕಡೆ ನೋಡಿ ರಾಜಮ್ಮನ. ಈ ಕಡೆ ಮುಂದೆ ನೋಡಿ, ಮುಂದೆ ನೋಡಿ ಇಲ್ಲಿ. ಸರ್ 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 ಇರಿ. ರುದ್ರಪ್ಪ ಹುತ್ತೂರು ಮುಖಂಡರು, ಸಣ್ಣ ಮಾದು ಹುತ್ತೂರು. ನಾಯಕ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.